ಹಸಿವೆಂಬುದು ಪ್ರತಿಯೊಂದು ಜೀವಿಯ ಸಾಮಾನ್ಯ ವೇದನೆ. ಅದಕ್ಕೆ ಸ್ಪಂದಿಸಿ ಉಣ್ಣಿಸುವುದೇ ಅತ್ಯಂತ ಶ್ರೇಷ್ಠ ಸೇವಾವ್ರತ. ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ನಮಸ್ಕಾರ ಬಂಧುಗಳೇ. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಪ್ರತಿದಿನ ಸಾವಿರಾರು ಜನರ ಕನಸುಗಳಿಗೆ ದಾರಿಯಾಗುವ ಮಹಾನಗರ. ಆದರೆ ಈ ಗಡಿಬಿಡಿಯ ಜೀವನದಲ್ಲಿ ಮಧ್ಯಾಹ್ನವಾದೊಡನೆ ಒಂದು ಹೊತ್ತಿನ ಹಸಿವನ್ನ ನೀಗಿಸಿಕೊಳ್ಳಲು ಪರದಾಡುವ ಎಷ್ಟೋ ಜೀವಗಳಿವೆ. ಅಂತಹ ನಿರ್ಗತಿಕರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಹಾದಿ ಹೋಕರಿಗೆ ಕಳೆದ 4 ವರ್ಷಗಳಿಂದ ದೇವದೂತನಂತೆ ಆಸರಿಯಾಗಿ ನಿಂತಿದೆ ಒಂದು ಸೇವಾ ಸಂಸ್ಥೆ. ಹೌದು, ಬೆಂಗಳೂರಿನ ಜಿಂಕೆ ಪಾರ್ಕ್ ಸಮೀಪದಲ್ಲಿರುವ ಬೃಂದಾವನ ನಗರದಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು ವಿಸ್ಮಯವೇ ನಡೆಯುತ್ತದೆ. ಉಸಿರಿದ್ದಾಗ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು. ಹಸಿದ ಹೊಟ್ಟೆಗೆ ಅನ್ನ ನೀಡುವುದಕ್ಕಿಂತ ದೊಡ್ಡ ಪುಣ್ಯ ಬೇರೊಂದಿಲ್ಲ. ಅದಕ್ಕೆ ಸಾಕ್ಷಿ ಈ ದೃಶ್ಯವೇ. ಹೌದು ವೀಕ್ಷಕರೇ, ಬೆಂಗಳೂರಿನ ಶ್ರೀನಗರದ ಜುಂಕೆ ಪಾರ್ಕ್ ಸಮೀಪದಲ್ಲಿ ಬೃಂದಾವನ ನಗರದಲ್ಲಿ ಸುಮಾರು 4 ವರ್ಷದಿಂದ ಸತತವಾಗಿ ಪ್ರತಿದಿನ 350ರಿಂದ 400 ಜನಕ್ಕೆ ಹಸಿದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಿರುವ ದೃಶ್ಯ ಸದ್ದಿಲ್ಲದೆ ನಡೀತಾ ಇದೆ. ತೋರಿಸ್ತೀನಿ ಬನ್ನಿ. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ. ಬೆಂಗಳೂರಿನ ಶ್ರೀನಗರದಲ್ಲಿರುವ ಜುಂಕೆ ಪಾರ್ಕ್ ಸಮೀಪದಲ್ಲಿ ಬೃಂದಾವನ ನಗರ ಸುಮಾರು 4 ವರ್ಷದಿಂದ ಸತತವಾಗಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೂ 350ರಿಂದ 400 ಜನಕ್ಕೆ ಪ್ರತಿದಿನ ಬಿಸಿ ಬಿಸಿ ಊಟ, ಪೌಷ್ಟಿಕಾಂಶ ಫಲಿತಾಂಶಗಳ ಊಟ ವಿತರಣೆ ಮಾಡಲಾಗುತ್ತಿದೆ. ಇಲ್ಲಿ ಊಟ ಮಾಡ್ತಿರ್ತಕ್ಕಂಥ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ, ಬನ್ನಿ ಮಾತಾಡ್ಸೋಣ. ಏನು ಹೇಳ್ತಾರೆ ಇಲ್ಲಿನ ಸಾರ್ವಜನಿಕರನ್ನ, ಇಲ್ಲಿ ಊಟ ಮಾಡ್ತಿರ್ತಕ್ಕಂಥ ಮಾತಾಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ಜಗದೀಶ್. ಎಷ್ಟು ವರ್ಷದಿಂದ ಊಟ ಮಾಡ್ತಾಯಿದ್ದೀರಾ? ನಾವು ಸುಮಾರು 1 ವರ್ಷದಿಂದ ಬರ್ತಾ ಇದ್ದೀವಿ. ಎಷ್ಟಿಂದ? 1 ವರ್ಷದಿಂದ ಬರ್ತಾ ಇದ್ದೀವಿ. 1 ವರ್ಷದಿಂದ. ಹೇಗಿದೆ ಸರ್ ಊಟ? ಪರವಾಗಿಲ್ಲ, ಚೆನ್ನಾಗಿದೆ, ಮನೆ ಊಟ ಸರ್. ಖುಷಿ ಅನ್ನಿಸುತ್ತಾ? ಏನು ಹೇಳ್ತೀರಾ ಸರ್ ಈ ಡಾಕ್ಟರ್ ಗಿರೀಶ್ ಸರ್ ಈ ಕಾರ್ಯಕ್ಕೆ ನೀವೇನು ಹೇಳ್ತೀರಾ? ಟೇಸ್ಟ್ ಚೆನ್ನಾಗಿದೆ, ಒಳ್ಳೆ ಊಟ. ಶ್ರೀ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸೇವಾನಿರತ ಡಾಕ್ಟರ್ ಗಿರೀಶ್ ಹಾಗೂ ಅವರ ಸ್ವಯಂ ಸೇವಕರ ತಂಡ ಪ್ರತಿದಿನ ನಿರಂತರವಾಗಿ ಉಚಿತ ಅನ್ನದಾನ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಸರ್ ಎಷ್ಟು ಗಂಟೆ ಊಟ ಮಾಡ್ತೀರಾ? ಏನು ಹೇಳ್ತೀರಾ ಊಟ ಬಗ್ಗೆ? ಯಾವತ್ತಾದ್ರೂ ಒಂದ್ಸಲ ಬರ್ತೀನಿ ಪುರುಷೋತ್ತಿದ್ದವಾಗ. ಗಿರೀಶ್ ಅವರು ತುಂಬ ಚೆನ್ನಾಗಿ ಊಟ ಕೊಡ್ತವ್ರೆ, ಬಡವರಿಗೆ ಸಹಾಯ ಮಾಡ್ತವ್ರೆ, ಚೆನ್ನಾಗಿಟ್ಟಿಲ್ಲ ದೇವರು ಅಷ್ಟೇ. ಎಷ್ಟು ದಿನದಿಂದ ಊಟ ಮಾಡ್ತಾ ಇದ್ದೀರಾ ಸರ್? ಒಂದು 4-5 ತಿಂಗಳಿಂದ. ಡೈಲಿ ಬರೋಲ್ಲ, ಯಾವತ್ತಾದ್ರೂ ಕೆಲಸ ಇಲ್ಲದಾಗ ಇಲ್ಲಿ ಬಂದು ಊಟ ಮಾಡ್ತೀನಿ ಅಷ್ಟೇ. ನೋಡಿರಲ್ಲ ಕಾರ್ಮಿಕರ ಮಾತುಗಳನ್ನು, ದಿನನಿತ್ಯದಲ್ಲಿ ಊಟ ಸವಿತಿರೋ ಕಾರ್ಮಿಕರ ಮಾತುಗಳು. ಗಿರೀಶ್ ಅವರ ಕುಟುಂಬಕ್ಕೆ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಒಳ್ಳೆಯ ಊಟ ಆಗಲಿ ಅಂತ ಹೇಳ್ತಾರೆ. ಮತ್ತೊಬ್ಬರು ಮಾತಾಡ್ಸೋಣ ಅದೇ ರೀತಿ, ಬನ್ನಿ. ನನಗೆ ನಾವು ಆಟೋ ಡ್ರೈವರು, ಅಲ್ಲಿ ಬರ್ತೀನಿ, ಅಲ್ಲಿ ಆಟೋ ನಿಲ್ಲಿಸಿದ ತಕ್ಷಣ ಇಲ್ಲಿ ಬರ್ತೀನಿ ಊಟಕ್ಕೆ. ಯಾರು ಖಂಡಿತ ಈ ಥರ ಮಾಡಲ್ಲ. ಅಷ್ಟೊಂದು ಜನಕ್ಕೆ ಯಾರು ಊಟ ಇಷ್ಟೊಂದು ಇದು ಮಾಡಲ್ಲ. ಅಷ್ಟೊಂದು ಜನಕ್ಕೆ ಊಟನೂ ಕೊಡ್ತಾರೆ, ಅಷ್ಟೊಂದು ಜನಕ್ಕೆ ಇದು ಮಾಡ್ತಾರೆ. ದೇವರು ಅವ್ರಿಗೆ ಹಂಗೆ ಖಂಡಿತ ಅವ್ರಿಗೆ ಹಂಗೆ ಕಾಪಾಡಬೇಕು. ಡೈಲಿ ಬರ್ತೀರಿ, ಊಟ ಎಲ್ಲ ಚೆನ್ನಾಗಿದೆ. ಡೈಲಿ ಬರ್ತೀರಿ, ಮುದ್ದೆ ಊಟ ಎಲ್ಲ ಐಟಮ್ ಚೆನ್ನಾಗಿ ಕೊಡ್ತಾರೆ. ನಮಗೆ ನೀರು ಎಲ್ಲ ತುಂಬ ಒಳ್ಳೆ ಚೆನ್ನಾಗಿದೆ ಎಲ್ಲ ಊಟ. ಒಂದು 2 ವರ್ಷದಿಂದ ಬರ್ತಾಯಿದ್ದೀವಿ ನಾವು. 2 ವರ್ಷದಿಂದ ಊಟ ಮಾಡ್ತಾ ಇದ್ದೀರಾ? ಹಾಂ, ಮುದ್ದೆ ತುಂಬ ಚೆನ್ನಾಗಿದೆ. ಮುದ್ದೆ ನಮಗೆ ಇಷ್ಟ ಆಯ್ತು. ಮುದ್ದೆ ಒಳ್ಳೆ ಮನೆ ಥರನೇ ಇದೆ. ಸೊಪ್ಪು ಮೊಸರು ಎಲ್ಲ ಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಬೇಕು. ಕಳೆದ 4 ವರ್ಷಗಳಿಂದ ಮಳೆ ಇರಲಿ ಬಿಸಿಲಿರಲಿ ಪ್ರತಿದಿನ ಮಧ್ಯಾಹ್ನ ಸರಿಯಾಗಿ 1 ಗಂಟೆಯಿಂದ 2 ಗಂಟೆಯವರೆಗೆ ಇಲ್ಲಿ ಹಸಿದ ಹೊಟ್ಟೆಗಳಿಗೆ ಪ್ರೀತಿಯ ಬಿಸಿ ಬಿಸಿ ಊಟದ ಆಸರೆ ಸಿಗುತ್ತದೆ. ಗಿರೀಶ್ ಅವ್ರಿಗೆ ನಾವು ಯಾವತ್ತೂ ಕೃತಜ್ಞತೆ ತೋರಿಸ್ಬೇಕು. ಯಾಕೆಂದರೆ ಊಟ ಕೊಡ್ತಾಯಿದ್ದಾರೆ, ಅನ್ನದಾನ ಇದು ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವರು ನಮ್ಮ ಬಡತನದಲ್ಲಿ ಇದು ಮಾಡ್ತಾಯಿದ್ದಾರೆ ಸರ್. ಅವ್ರಿಗೆ ಕೃತಜ್ಞತೆ ತೋರಿಸ್ಬೇಕು. ಯಾರೇ ಆಗಲಿ ಈ ಥರ ನಮ್ಗೆ ಮಾಡೋಕ್ಕೆ ಇದಿಲ್ಲ ಸರ್. ಅದಕ್ಕೋಸ್ಕರ ಸರ್ ಎಷ್ಟು ದಿನ ಊಟ ಮಾಡ್ತಿದ್ದೀರಾ? ಊಟ ಯಾವ ಥರ ಇದೆ? 3 ತಿಂಗಳು ಊಟ ಇಲ್ಲ ಸರ್. ಊಟ ಚೆನ್ನಾಗಿ ಮಾಡ್ತಾರೆ, ಯಾರು ಇದು ಮಾಡ್ತಾರೆ ಸರ್. ಎಷ್ಟು ಗಂಟೆ ಮಾಡ್ತಿದ್ದೀರಾ ಸರ್? 3 ತಿಂಗಳು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ರವಿಕುಮಾರ್ ಅಂತ
ಡ್ರೈವರ್ ಆಗಿ ನೀವೇನು ಕೆಲಸ ಮಾಡೋದು ಸರ್? ಡ್ರೈವರ್ ಸರ್. ಡ್ರೈವರ್. ಹೌದು ಸರ್. ನೋಡಿರಲ್ಲ ವೀಕ್ಷಕರೇ, 1 ಗಂಟೆ ಆದರೆ ಸಾಕು ಸಾಲು ಸಾಲಾಗಿ ಬರುವ ಕಾರ್ಮಿಕರು, ಹಿರಿಯರು ಮತ್ತು ಸಾರ್ವಜನಿಕರು ತನ್ನ ಹಸಿವನ್ನು ನೀಗಿಸಿಕೊಂಡು ಎಷ್ಟು ಖುಷಿಯಿಂದ ಅವರು ಮಾತುಗಳನ್ನು ಆಡಿದ್ದಾರೆ. ಹೀಗೆ ಗಿರೀಶ್ ಸರ್ಗೆ ಇನ್ನೂ ಅಷ್ಟು ಅವ್ರಿಗೆ ಶಕ್ತಿ ಕೊಡಲಿ, ಇನ್ನಷ್ಟು ಸಹಾಯ ಮಾಡಲಿ ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ದಯಾನಂದ್ ಜೊತೆ ರಾಮಕೃಷ್ಣ TN, ವೈಎಸ್ಆರ್ ಟೈಮ್ಸ್. ಬದಲಾವಣೆ ಹರಿಕಾರ, ಬಲಿಷ್ಠ ಸಮಾಜದ ಆಧಾರ. ಈ ಸೇವೆಯ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ನೀಡುವ ಊಟ ಕೇವಲ ಹೊಟ್ಟೆ ತುಂಬಿಸುವುದು ಮಾತ್ರವಲ್ಲ, ಸೇವಿಸುವವರ ಮನಸ್ಸನ್ನು ತೃಪ್ತಿಗೊಳಿಸುತ್ತದೆ. ಪ್ರತಿದಿನವೂ ವೆರೈಟಿ ಬಿಸಿ ಬಿಸಿ ರುಚಿಕರವಾದ ಪೌಷ್ಟಿಕಾಂಶಯುಕ್ತ ಅಡುಗೆಯನ್ನ ಬಹಳ ರುಚಿಯಾಗಿ ಸಿದ್ಧಪಡಿಸಿ ಪ್ರೀತಿಯಿಂದ ಉಣಬಡಿಸಲಾಗುತ್ತದೆ. ಡಾಕ್ಟರ್ ಗಿರೀಶ್ ಅವರ ನೇತೃತ್ವದಲ್ಲಿ ಸ್ವಯಂ ಸೇವಕರು ಅತ್ಯಂತ ಶ್ರದ್ಧೆ ಮತ್ತು ನಿಸ್ವಾರ್ಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ತಮ್ಮ ಸ್ವಂತ ಕೆಲಸಗಳಿಗಿಂತ ಹಸಿದವರ ಮುಖದಲ್ಲಿ ನಗು ನೋಡುವುದೇ ಶ್ರೇಷ್ಠ ಎಂದು ನಂಬಿರುವ ಈ ತಂಡದ ಕಾಯಕ ನಿಜಕ್ಕೂ ಪ್ರತಿಯೊಬ್ಬರಿಗೂ ಮಾದರಿ. ಸರ್, ಎಷ್ಟು ದಿನ ನಡೀತಾ ಇದೆ ಈ ಒಂದು ಮಹತ್ತರ ಕಾರ್ಯ, ಮತ್ತು ಗಿರೀಶ್ ಸರ್ ಅವರ ಬಗ್ಗೆ ಏನು ಹೇಳ್ತೀರಾ? ನೀವೇನಾಗಿದೆ? ನನ್ನ ಹೆಸರು ಕಿರಣ್ ಲೋಕಿ ಅಂತ. ಗಿರೀಶ್ ಅವ್ರು ನಮ್ಮ ತಮ್ಮ ಆಗಬೇಕು. ನಾವು ಸುಮಾರು 4 ರಿಂದ 5 ವರ್ಷದಿಂದ ಇದನ್ನು ನಡೆಸ್ತಾ ಇದ್ದೀವಿ. ನಾವು ಅವರು ಸಮಾಜ ಸೇವಕರು. ಅವರು ಡಾಕ್ಟರ್ ಬಿ ಗಿರೀಶ್ ಅಂತ ನಮ್ಮ ತಮ್ಮವರಾಗಬೇಕು ಅವರು. ಸರ್, ಈ ಒಂದು ಕಾರ್ಯಕ್ಕೆ ಯಾವುದೇ ಸಂಘ ಸಂಸ್ಥೆ ಕೈ ಜೋಡಿಸಿಲ್ಲ, ಯಾರು ಕೂಡ ನೆರವಿಲ್ಲ. ಡಾಕ್ಟರ್ ಗಿರೀಶ್ ಅವರು ಸ್ವಯಂ ಸೇವಕರಾಗಿ ಈ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ಇದು ಯಾವ ಸಂಘ ಸಂಸ್ಥೆನೂ ಇಲ್ಲ, ಅವರು ಸ್ವಂತ ಖರ್ಚಿಂದ ಇವೆಲ್ಲ ಮಾಡ್ತಾ ಇರೋದು ಸರ್. ನೀವು ಇಲ್ಲೇನಾಗಿದ್ದೀರಾ ಸರ್? ನಾವು ಸೇವಾಕರ್ತರು ಅಂತ ಇದ್ದೇನೆ. ಯಾಕಂದ್ರೆ ನಮ್ಮ ತಮ್ಮವ್ರು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ಅಷ್ಟೇ. ನಾವೊಂದು ಸೇವೆ ಮಾಡ್ತಾ ಇದ್ದೀವಿ, ಭಗವಂತನ ಸೇವೆ ಮಾಡ್ತಾ ಇದ್ದೀವಿ, ಈ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಎಷ್ಟು ಜನ ಊಟ ಮಾಡ್ಬೋದು ಸರ್ ಇಲ್ಲಿ? ಕಮ್ಮಿ ಅಂದರೆ 1,2,000 ಜನಕ್ಕೆ ಆಗುತ್ತೆ ಸರ್. ಈ ಪಾಯಿಂಟಲ್ಲಿ ಬೃಂದಾವನ ನಗರದಲ್ಲಿ 400 ರಿಂದ 500 ಜನ ಇಲ್ಲಿ ಮಾಡ್ತಾರೆ. ಗಿರಿನಗರ ರಾಧಾಕೃಷ್ಣ ಹಾಸ್ಪಿಟ್ಲ್ ಆಪೋಸಿಟಲ್ಲಿ ಅಲ್ಲಿ 400 ರಿಂದ 500 ಜನ ಹೋಗುತ್ತೆ. ದಿನ ಅನಾಥಾಶ್ರಮ, ವೃದ್ಧಾಶ್ರಮ, ಅಂಗವೈಕಲ್ಯರ ಆಶ್ರಮ ಎಲ್ಲದಕ್ಕೂ ಡೈಲಿ ಹೋಗುತ್ತೆ ಸರ್. ಎಷ್ಟು ವರ್ಷದಿಂದ ಈ ಕಾರ್ಯ ಮಾಡ್ತಾ ಇದ್ದೀವಿ? ಸುಮಾರು 4 ರಿಂದ 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಏನು ಹೇಳ್ತೀರಾ ಸರ್ ಗಿರೀಶ್ ಸರ್? ಗಿರೀಶ್ ಅವರು ದೇವರು ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಇದನ್ನು ಕಾರ್ಯನ ಇನ್ನೂ ಮುಂದೆ ಹೆಚ್ಚು ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ನೋಡಿರಲ್ಲ ವೀಕ್ಷಕರೇ, ಇವರು ಮಾಡ್ತಿರುವಂಥ ಹಸಿವು ನುಗ್ಗಿಸ್ತಿರುವಂಥ ಕಾರ್ಯಕ್ಕೆ ಇಡೀ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಿದೆ. ಇನ್ನೂ ಇದೇ ಥರ ಮುಂದುವರಿಸಲಿ, ಇನ್ನೂ ಹೆಚ್ಚು ಹಸಿದವರಿಗೆ ಅನ್ನವನ್ನು ನೀಡುವ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಹೊಸದಾಗಿ ಪ್ರಾರಂಭವಾಗಿರುವ ವೈಎಸ್ಆರ್ ಟೈಮ್ಸ್ ವರದಿ, ವೈಎಸ್ಆರ್ ಟೈಮ್ಸಿಂದಲೂ ಕೂಡ ಇವನ್ನ ಒಂದು ಹಾರೈಸ್ತಾ ಇದ್ದೀವಿ. ಬೃಂದಾವನ ನಗರದ ಸುತ್ತಮುತ್ತಲಿನ 100 ಜನರಿಗೆ ಈ ಅನ್ನದಾನ ಕೇಂದ್ರವು ಪ್ರತಿದಿನ ಭರವಸೆಯ ಬೆಳಕಾಗಿದೆ. ಯಾವುದೇ ಪ್ರತಿಫಲವನ್ನ ಅಪೇಕ್ಷಿಸದೆ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಡಾಕ್ಟರ್ ಗಿರೀಶ್ ಹಾಗೂ ಶ್ರೀ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಪ್ರತಿಯೊಬ್ಬ ಸ್ವಯಂ ಸೇವಕರ ನಿಸ್ವಾರ್ಥ ಸೇವೆಗೆ ನಮ್ಮೆಲ್ಲರ ಕೋಟಿ ಪ್ರಣಾಮಗಳು. ಅಮ್ಮ, ನಿಮ್ಮ ಹೆಸರೇನು? ಎಷ್ಟು ವರ್ಷದಿಂದ ಊಟ ಮಾಡ್ತಿದ್ದೀರಾ? ಅಲ್ಲಿ ನೋಡ್ಕೊಂಡು ಹೇಳಿ. ನಮ್ಮ ಹೆಸರು ರಾಜಮ್ಮ ಅಂತ. 2 ವರ್ಷದಿಂದ ಬರ್ತಾ ಇದ್ದೀನಪ್ಪ. ಊಟ ಎಲ್ಲ ಚೆನ್ನಾಗಿರುತ್ತೆ? ಚೆನ್ನಾಗಿದೆ. 2 ವರ್ಷದಿಂದ ಊಟ ಮಾಡ್ಕೊಂಡು ಊಟ ಸಿಗುತ್ತೆ? ಡೈಲಿ ಒಂದೊಂದು ದಿವಸ ಒಂಥರ ಮಾಡ್ತಾರೆ. ಉಚಿತ. ಏನು ಹೇಳ್ತೀರಾ ಗಿರೀಶ್ ಸರ್ ಈ ಕಾರ್ಯ? ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಟ್ಟು ಇನ್ನೂ ಜನ ಎಲ್ಲ ಅಭಿವೃದ್ಧಿ ಆಗಿ ಚೆನ್ನಾಗಿರಲಿ ಅಂತ ನಾವು ಕೇಳ್ತೇವೆ. ನಿಮ್ಮ ಹೆಸರು? ರಾಜಮ್ಮ. ನೋಡಿರಲ್ಲ ವೀಕ್ಷಕರೇ, ಇಲ್ಲಿ ಊಟವನ್ನು ಸವಿತಿರ್ತಕ್ಕಂಥ ರಾಜಮ್ಮ ಅವರ ಮಾತನ್ನು ಅವ್ರು ಹೇಳ್ತಾವ್ರೆ. ಇನ್ನೂ ಗಿರೀಶ್ ಸರ್ಗೆ ದೇವರು ಅವರ ಕುಟುಂಬಕ್ಕೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಭಾಗ್ಯ, ಸುಖ, ಸಂತೋಷ ಕೊಟ್ಟು ಕಾಪಾಡಲಿ, ಇನ್ನೂ ಹಸಿದವರಿಗೆ ಅನ್ನ ಹಾಕುವ ಶಕ್ತಿ ಕೊಡಲಿ. ನಮ್ಮ ಹೆಸರು ಸವಿತಾ ಅಂತ. ಅಣ್ಣವರು 2 ವರ್ಷದಿಂದ ನಾವು ಇಲ್ಲಿ ಊಟಕ್ಕೆ ಬರ್ತಿದ್ದೀವಿ. ಊಟ ಅಂತೂ ಸೂಪರಾಗಿರುತ್ತೆ. ಅಣ್ಣನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. 4 ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದಾರೆ. ಅವರು 100 ವರ್ಷ ಕಾಲ ಬದುಕಲಿ, ಹಿಂಗೆ ಒಳ್ಳೆ ಕೆಲಸಗಳನ್ನು ಮಾಡಲಿ. ಎಷ್ಟು ವರ್ಷದಿಂದ ಊಟ ಮಾಡ್ತೀವಿ? 2 ವರ್ಷದಿಂದ ಸರ್. 2 ವರ್ಷದಿಂದ ಊಟ ಮಾಡ್ತೀವಿ. ಸೂಪರಾಗೈತೆ. ಅನ್ನ, ಸಾರು, ಮುದ್ದೆ, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಕೊಡ್ತಾರೆ. ಒಂದೊಂದು ಸ್ವೀಟು ಕೊಡ್ತಾರೆ. ಸೂಪರಾಗಿರುತ್ತೆ ಸರ್. ಅಂದರೆ ಬರೀ ಅನ್ನ ಸಾಂಬಾರು ಅಷ್ಟೇ ಅಲ್ಲ, ವೆರೈಟಿ ಊಟ ಇರುತ್ತೆ, ಪೌಷ್ಟಿಕಾಂಶ ಉಳ್ಳ ಆಹಾರ ಇರುತ್ತೆ, ಬಿಸಿ ರಾಗಿ ಮುದ್ದೆ ಸಮೇತ ಇರುತ್ತೆ ಇಲ್ಲಿ. ರಾಗಿ ಮುದ್ದೆ, ಮಜ್ಜಿಗೆ ಅನ್ನ ಮತ್ತು ಮೊಸರನ್ನ ಎಲ್ಲ ಇರುತ್ತೆ. ಊಟ ಅಂತೂ ಸೂಪರ್ ಸರ್. ಅಮ್ಮ, ಎಷ್ಟು ವರ್ಷದಿಂದ ಊಟ ಮಾಡ್ತಾ ಇದ್ದೀರಾ? ಇಲ್ಲಿ ಓಪನ್ ಆದಾಗಿಂದ ಮಾಡ್ತಾ ಇದ್ದೀವಿ. ಎಷ್ಟು ಒಳ್ಳೊಳ್ಳೆ ಊಟ ಬರುತ್ತೆ, ಚೆನ್ನಾಗಿ ಊಟ ಮಾಡ್ತೀವಿ. ಮುದ್ದೆ, ಅನ್ನ ಸಾಂಬಾರು, ಪಲ್ಯ ಏನೇನು ಬರುತ್ತೆ ಎಲ್ಲ ವೆರೈಟಿ ಊಟ ಇರುತ್ತೆ. ಏನು ಹೇಳ್ತೀರಾ ಗಿರೀಶ್ ಸರ್ ಈ ಕಾರ್ಯಕ್ಕೆ? ತುಂಬ ಒಳ್ಳೆಯದು. ದೇವರು ಒಳ್ಳೇದು ಮಾಡಲಿ. ಅವ್ರಿಗೆ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಿಂಗೆ ಬಡವ್ರಿಗೆಲ್ಲ ಇದು ಮಾಡಲಿ. ಒಳ್ಳೊಳ್ಳೆ ಊಟ ಕೊಡ್ತಾರೆ. ದೇವರು ಒಳ್ಳೇದು ಮಾಡಿ.
ಸತ್ಯ, ಧರ್ಮ ಮತ್ತು ಸಮಾಜದ ಧ್ವನಿಯಾಗಿ ನಿಮ್ಮೊಂದಿಗೆ ಹೆಜ್ಜೆ ಇಡುತ್ತಿರುವ ಹೊಸ ಡಿಜಿಟಲ್ ಮಾಧ್ಯಮ ಹೊಯ್ಸಳ ಟೈಮ್ಸ್ ವತಿಯಿಂದ ಇಂತಹ ಅದ್ಭುತ ಸಾಮಾಜಿಕ ಕಾರ್ಯವನ್ನ ಮಾಡುತ್ತಿರುವ ಡಾಕ್ಟರ್ ಗಿರೀಶ್ ಸರ್ ಮತ್ತು ಶ್ರೀ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸ್ವಯಂ ಸೇವಕರಿಗೆ ಹೃದಯಪೂರ್ವಕ ಶುಭಾಶಯಗಳು ಹಾಗೂ ಅಭಿನಂದನೆಗಳು. ಸರ್, ಈಗ ಸುಮಾರು 4 ವರ್ಷಗಳಿಂದ ಈ ಗಿರೀಶ್ ಸರ್, ಡಾಕ್ಟರ್ ಗಿರೀಶ್ ಸರ್ ಎಂಬುವರು ಸತತವಾಗಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ 350ರಿಂದ 400 ಜನಕ್ಕೆ ಪ್ರತಿದಿನ ಈ ಸ್ಥಳದಲ್ಲಿ ಉಚಿತವಾಗಿ ವೆರೈಟಿ ಊಟ ಕೊಡ್ತಾ ಇದ್ದಾರೆ. ಹಸಿದವರಿಗೆ, ಕಾರ್ಮಿಕರಿಗೆ, ಹಿರಿಯರಿಗೆ ಯಾರೇ ಬಂದರೂ ಖಾಲಿ ಹೊಟ್ಟೆ ಕಳಿಸಿಲ್ಲ. ಇದ್ರೂ ನೀವು ಕೂಡ ಊಟ ಮಾಡ್ತೀರಾ ಉಚಿತವಾಗಿ. ಏನು ಹೇಳ್ತೀರಾ ಸರ್? ಸರ್, ಇಲ್ಲಿ ರಾಧಾಕೃಷ್ಣ ಸೇವಾ ಟ್ರಸ್ಟ್ ಅಂತೇಳಿ ಡಾಕ್ಟರ್ ಗಿರೀಶ್ ಅಂತ ಸತತ 5 ವರ್ಷಗಳಿಂದ ಅವರು ಅನ್ನದಾನ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯಾದಂಥ ಭೇದ ಭಾವ ಏನಿಲ್ಲ. ಎಲ್ಲ ಬಡವರಾಗಲಿ, ಶ್ರೀಮಂತ ಆಗಲಿ, ಹ್ಯಾಂಡಿಕ್ಯಾಪ್ಟವ್ರಿಗೆ ಫಸ್ಟು ಪ್ರಿಫರೆನ್ಸ್ ಇರುತ್ತೆ. ಮತ್ತು ಎಲ್ಲ ಥರ ಜನನೂ ಬಂದು ಊಟ ಮಾಡ್ತಾರೆ ಸರ್. ದಿನೇ ಬೆಳೀತಾನೇ ಇದೆ. ಇವತ್ತು ಬಂದವರು ಇನ್ನೊಬ್ಬರು 4 ಜನಕ್ಕೆ ಹೇಳ್ತಾರೆ. ಹಾಗೆ ಜನಗಳು ಬರ್ತಾನೆ ಇದ್ದಾರೆ. ಎಲ್ಲ ರೀತಿ ಊಟ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಮುದ್ದೆ, ಅನ್ನ, ಸಾಂಬಾರು, ಮೊಸರನ್ನ, ಹಪ್ಪಳ, ಉಪ್ಪಿನಕಾಯಿ, ರಸಮ್ಮು ಎಲ್ಲ ಪ್ರತಿಯೊಂದು ಇರುತ್ತೆ ಸರ್. ಮನೇಲಿ ಮಾಡ್ದಂಗೆ ಊಟ ಇರುತ್ತೆ. ಪೌಷ್ಟಿಕ ಆಹಾರ ಉಚಿತವಾಗಿ ಎಲ್ಲ ಫ್ರೀ ಸರ್. ಎಷ್ಟು ಜನರು ಬಂದು ಊಟ ಮಾಡ್ಬೋದು. ಅನ್ಲಿಮಿಟೆಡ್ ಊಟ, ಹೊಟ್ಟೆ ತುಂಬ ಎಲ್ಲ ಊಟ ಮಾಡ್ಬೋದು ಸರ್. ಏನು ಹೇಳ್ತೀರಾ ಸರ್ ಈ ಕಾರ್ಯಕ್ಕೆ? ಸರ್ ಏನು ಹೇಳ್ತೀರಾ? ಇಲ್ಲ, ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಸೇವೆ ಮಾಡೋ ಅಂಥ ಭಾಗ್ಯ ಕೊಡಲಿ ಅಂತ ಬೇಡ್ಕೊತೀವಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಯಾರಿಗ್ಯಾರೋ ಐಶ್ವರ್ಯ ಅಂತ ಜಾಸ್ತಿ ಆಯಿದ್ರು ದೇವ್ರಿಗೋಷ್ಟು ಕೊಟ್ಬಿಡ್ತಾರೆ. ಮತ್ತು ಅವ್ರಿಗೋಷ್ಟು ಕಾರ್ಗಳು ತಂದು ಅವರು ಒಡವೆಗಳು ಹಾಕಿ ಮೆರೀತಾರೆ. ಯಾರು ಇಂಥ ಒಂದು ಹೊಟ್ಟೆ ತುಂಬಿಸೋ ಕೆಲಸ ಮಾಡೋದು ತುಂಬ ಕಮ್ಮಿ ಇವತ್ತಿನ ಸಮಾಜದಲ್ಲಿ. ಇಂಥ ಒಂದು ಸಮಾಜದಲ್ಲಿ ಈ ಡಾಕ್ಟರ್ ಗಿರೀಶ್ ಅವರು 100 ಜನಕ್ಕೆ ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಿದ್ದಾರೆ. ಇವ್ರ ಕುಟುಂಬಕ್ಕೆ ನೀವೇನು ಹೇಳ್ತೀರಾ ಸರ್? ಅವ್ರ ಕುಟುಂಬಕ್ಕೆ ದೇವರು ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಸರ್. ಈ ಸಂದರ್ಭದಲ್ಲಿ ತುಂಬ ಒಳ್ಳೇದಾಗಲಿ ಸರ್. ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಒಳ್ಳೇದಾಗಲಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡಿರಲ್ಲ ವೀಕ್ಷಕರೇ, ಸ್ಥಳೀಯರ ಮತ್ತು ಕಾರ್ಮಿಕರ ಒಂದು ಹಸುವನ್ನು ನೀಗಿಸಿಕೊಂಡು ಅವರು ಇಷ್ಟು ಸಂತೋಷದಿಂದ ವೆರೈಟಿ ಊಟ ಮಾಡುತ್ತಾ ಮಾತನಾಡುವ ಮತ್ತು ಗಿರೀಶ್ ಸರ್ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬವನ್ನು ಕಾಪಾಡಲಿ ಅಂತ ಇಷ್ಟು ನೀಟಾಗಿ ಆಶಯ ಮಾಡ್ತಾರೆ. ಇನ್ನು ಮುಂದೆ ಇರೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ದಯಾನಂದ್ ಜೊತೆ ರಾಮಕೃಷ್ಣ TN, ಹೊಯ್ಸಳ ಟೈಮ್ಸ್, ಬೆಂಗಳೂರು. ಬದಲಾವಣೆಯ ಹರಿಕಾರ, ಬಲಿಷ್ಠ ಸಮಾಜದ ಆಧಾರ. ನಿಮ್ಮ ಈ ಅನ್ನದಾನದ ಪುಣ್ಯ ಕಾರ್ಯ ನಿರಂತರವಾಗಿ ಸಾಗಲಿ, ಸಮಾಜಕ್ಕೆ ಮತ್ತಷ್ಟು ಸ್ಫೂರ್ತಿಯಾಗಲಿ. ನೈಜ ಸುದ್ದಿಗಳು ಮತ್ತು ಸಮಾಜದ ಸತ್ಕಾರ್ಯಗಳ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಹೊಯ್ಸಳ ಟೈಮ್ಸ್.